ಹೋರಾಟ ನಿಖಿಲ್ ಅವರ ಪಟ್ಟಾಭಿಷೇಕದ ಯಾತ್ರೆ ಇದು. ಯಾವುದೋ ಒಂದು ಕುಟುಂಬ ಕಟ್ಟಕ್ಕಾಗಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗಲ್ಲ. ಜನರ ಬೆಂಬಲ ಇದ್ರೆ ಮಾತ್ರ ಪಟ್ಟಾಭಿಷೇಕ. ಸೋಲಿನ ಸರಣಿಯನ್ನು ಕಳಚಿ 28ರಲ್ಲಿ ವಾಟ್ ನೆಕ್ಸ್ಟ್ ಅಂತೇಳಿ ಅನ್ಸುತ್ತೆ. ಮುಂದಿನ ಚುನಾವಣೆ ನೀವು ಅರ್ಜುನ ಆಗ್ತಾನ ಅಂತ. ಅಭಿಮನ್ಯು ಪಾತ್ರನ ಬದಿಗಿಟ್ಟು ಬಹುಶಃ ಜನ ಬೇರೆ ಇನ್ಯಾವ ಪಾತ್ರದ ಮೂಲಕ ನನಗೆ ಆಶೀರ್ವಾದ ಮಾಡ್ತಾರೋ ಜನರ ಪರವಾಗಿ ದುಡಿತಾರೆ. ಈ ಜಮೀನಿನ ವಿವಾದ ಒಂದು ಕಡೆಯಲ್ಲಿ ಕಾನೂನಿನ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರ ಈಗ ಒಂದು ಸಮಿತಿಯನ್ನು ಮಾಡಿದೆ. ದೇವೇಗೌಡರು ಎಂಟ್ರಿ ಆದ ನಂತರ ದೇವೇಗೌಡರು ನಾನು ಪ್ರತಿಭಟನೆಯನ್ನು ಮಾಡ್ತೀನಿ, ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿದರು. ಮುಖ್ಯಮಂತ್ರಿಯವರು ಹೇಳಿದರು ಬೇಡ ನೀವು ಸತ್ಯಾಗ್ರಹ ಮಾಡಿದ್ರೆ ನಾವು ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದರು, ಅನೌನ್ಸ್ ಮಾಡಿದರು. ಈಗ ಅಂತಿಮವಾಗಿ ಸಮಿತಿಯ ಒಂದು ರಚನೆ ಆಗಿದೆ. ಸಮಿತಿಯ ವರದಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಸಿಗ್ತಿರುವಂಥ ಉತ್ತರ. ಹೀಗಿರುವಾಗ ಈ ಯೋಜನೆಯನ್ನು ಮುಂದುವರಿಸೋದು ಬೆಂಗಳೂರಿನ ಈಗಿನ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ, ಬೆಂಗಳೂರಿನ ಕಂಜೆಷನ್ನ ದೃಷ್ಟಿಯಿಂದ ನೋಡಿದಾಗ ಇಂತಹ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇಲ್ಲವಾ? ಆಲ್ರೆಡಿ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗಗಳು ಈಗ ಉದಾಹರಣೆಗೆ ಕ್ವಿನ್ ಸಿಟಿ ಇದೆ. 5,000 ಪ್ಲಸ್ 2,000 ಹೆಚ್ಚು ಕಮ್ಮಿ 7,000 ಎಕರೆಯಷ್ಟು ಅಕ್ವಿಸಿಷನ್ ಆಗಿದೆ. ಜಾಗ ವಿಶಾಲವಾಗಿದೆ. ಪರ್ಟಿಕ್ಯುಲರ್ಲಿ ಈ ರೀಜನ್ನಲ್ಲಿ ರೈತರ ವಿರೋಧದ ಮಧ್ಯೆ ಈ ಯೋಜನೆಯನ್ನು ಮಾಡ್ತಕ್ಕಂಥ ಉದ್ದೇಶವಾದರೂ ಏನು ಅಂತಕ್ಕಂಥ ಪ್ರಶ್ನೆ. ಏನು ಹಂಗಾದ್ರೆ? ಅಲ್ಲ, ಎಲ್ಲಿ ಬೇಕಾದರೂ ಮಾಡ್ಬೋದಲ್ಲ ಅಕ್ವಿಸಿಷನ್. ನಿಮ್ಮ ಪ್ರಕಾರ ಸರಿ, ಇದು ಡೆವಲಪ್ಮೆಂಟ್ ಇಲ್ಲಿಗೆ ಏನು ಉದ್ದೇಶ ಅಂತ ಹೇಳುವಂಥ ನಿಮ್ಮ ಪ್ರಕಾರ? ವೆರಿ ಕ್ಲಿಯರ್, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ ಇದು. ಇಟ್ ಈಸ್ ಜಸ್ಟ್ ರಿಯಲ್ ಎಸ್ಟೇಟ್. ನಾನು ಹೇಳ್ತಾ ಇಲ್ಲ ಸರ್, ಇದು ಕ್ಯಾಬಿನೆಟ್ ನೋಟಲ್ಲಿ ಬರೆದಿದ್ದಾರೆ ಹಣಕಾಸಿನ ಇಲಾಖೆ. ಇಟ್ಸ್ ಎ ಕಮರ್ಷಿಯಲ್ ಎಂಡಿವಿಯರ್ ಅಂತ. ಇವ್ರು ಯಾವಾಗ ಗ್ಯಾರಂಟಿ ಕೊಡಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡಿ 9,000 ಕೋಟಿ ಅಂತ ಕೇಳ್ತಾರೆ, ರಾಜ್ಯದ ಖಜಾನೆ ಮೇಲೆ ಇದು ಒತ್ತಾಯ ಆಗ್ತದೆ. ಇಟ್ಸ್ ಅನ್ ಅನ್ವಾಂಟೆಡ್, ನಮ್ಮ ಮೇಲೆ ಬರ್ಡನ್, ಇದು ಬೇಡ, ಯಾತಕ್ಕೆ ಮಾಡ್ತಾ ಇದ್ದೀರಾ ಅಂತಾರೆ ಅವರು. ಲಿಖಿತ ರೂಪದಲ್ಲಿದೆ. ಆದರೆ ಈ ಹೋರಾಟ ನಿಖಿಲ್ ಅವರ ಪಟ್ಟಾಭಿಷೇಕದ ಯಾತ್ರೆ ಇದು. ಅವ್ರನ್ನ ಲಾಂಚ್ ಮಾಡೋದಕ್ಕಿರುವಂತಹ ಇದು ಪಟ್ಟಾಭಿಷೇಕಕ್ಕಾಗಿರುವಂಥದ್ದು. ಮೊದಲು ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿದ್ರೆ ನಂತರ ಅದನ್ನು ಪಟ್ಟಾಭಿಷೇಕದ ಯಾತ್ರೆ ಅಂತ ಕೂಡ ಅದನ್ನು ಕರೆದ್ರು. ಸರ್, ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇರ್ತಕ್ಕಂಥದ್ದು ಏನಾರು ಇದ್ದರೆ ಕಾಂಗ್ರೆಸ್ನವ್ರಿಗೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಇಲ್ಲಿ ರೈತರು ಕಣ್ಣಲ್ಲಿ ನೀರು ಹಾಕಬೇಕಾದ್ರೆ, ರೈತರು 500 ದಿನದಿಂದ ಹೋರಾಟ ಮಾಡಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿ ಬಂದು ತಿರುಗಿ ನೋಡದೇ ಇರತಕ್ಕಂಥ ಕಾರಣದಿಂದ ಇವತ್ತು ರೈತರ ಜೊತೆ ನಾನು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ. ಕಾರಣ ಏನಂತ ಹೇಳಿದ್ರೆ 4 ದಶಕಗಳಿಂದ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸ್ವಾಮಿ ಜನ. ಅಲ್ಲಿ ನಿಮಗಿವತ್ತು ಅಧಿಕಾರ ಇದೆ, ನಿಮಗೆ ಬರೋದಕ್ಕೆ ಟೈಮ್ ಇಲ್ಲ, ಮನಸ್ಸಿಲ್ಲ, ಅಥವಾ ನಾನಾ ಕಾರಣಗಳಿಂದ ನೀವು ಬರೋಕ್ಕಾಗ್ತಾ ಇಲ್ಲ, ಒತ್ತಡದಿಂದ. ನಾವು ಸ್ಪಂದಿಸ್ಬೇಕಲ್ಲ. ಪಟ್ಟಾಭಿಷೇಕ ಒಬ್ಬ ವ್ಯಕ್ತಿಯಾಗಲಿ ಒಂದು ಕುಟುಂಬ ಆಗಲಿ ಮಾಡಲಿಕ್ಕಾಗಲ್ಲ. ನಮ್ಮ ರಾಜ್ಯದ ಜನತೆಯ ಪರವಾದಂಥ ಧ್ವನಿ ನಾವು ಯಾವ ರೀತಿ ಗೂಡಿಸ್ತೀವಿ, ನಾನು ಯೋಗ್ಯನೋ ಅಥವಾ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡಿ ಆ ಪಟ್ಟಾಭಿಷೇಕ ಕಟ್ತಾರೆ. ಯಾವುದೋ ಒಂದು ಕುಟುಂಬ ಕಟ್ಟೋಕ್ಕಾಗಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗಲ್ಲ. ಯಾವುದೋ ಒಬ್ಬ ವ್ಯಕ್ತಿನ ಆರಿಸೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ. ಜನರ ಮೂಲಕನೇ ಆಯ್ಕೆ ಆಗಬೇಕು. ಜನರ ಬೆಂಬಲ ಇದ್ದರೆ ಮಾತ್ರ ಪಟ್ಟಾಭಿಷೇಕ. ಆದರೆ JDSನಲ್ಲಿ ನಿಮ್ಮನ್ನು ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಒಮ್ಮೆ ಮುಂದಕ್ಕೆ ಬರುತ್ತೆ, ಮತ್ತೆ ಹಿಂದಕ್ಕೆ ಹೋಗ್ತಿದೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಈಗಲೂ ಕೂಡ ಅವರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾಕೆ ರಾಜ್ಯಾಧ್ಯಕ್ಷದ ವಿಚಾರದಲ್ಲಿ ಇಷ್ಟೊಂದು ಯೋಚನೆಗಳು ಯಾವ ಕಾರಣಕ್ಕೆ ನಡೀತಾ ಇದೆ ನಿಮ್ಮ ಪಕ್ಷ? ಸರ್, ಇದು ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಚಾರಗಳು ಮಾಧ್ಯಮದ ಮೂಲಕವೂ ನಾನು ನೋಡಿದ್ದೇನೆ. ಬಹುಶಃ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿರ್ತಕ್ಕಂಥ ಅವರ ಇಲಾಖೆಯ ಕೆಲಸ ಕಾರ್ಯಗಳ ಒತ್ತಡದ ಮಧ್ಯೆ ಇಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತಂತೆ, ನಿಖಿಲ್ ಬರ್ತಾರಂತೆ, ನಿಖಿಲ್ಗೆ ಪಟ್ಟ ಕಟ್ತಾರಂತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಆದರೆ ನನಗೆ ಅದರ ಯಾವುದೇ ಒಂದು ಆಸಕ್ತಿ ಇವತ್ತಿಗಿಲ್ಲ ಅಟ್ ದಿಸ್ ಪ್ರೆಸೆಂಟ್ ಸಿಚುವೇಶನ್. ಏಕೆಂದರೆ ನಾನು ಈ ಪಕ್ಷದ ಕಾರ್ಯಕರ್ತರಲ್ಲಿ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡಿದ್ದೀನಿ. ಪಕ್ಷದ ಕಾರ್ಯಕರ್ತರು ಕೂಡ ನನ್ನ ಮೇಲೆ ಅತಿಯಾದಂಥ ಭರವಸೆ ಇಟ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾನೇನೋ ಯಾವುದೋ ಒಂದು ಪಟ್ಟದಲ್ಲಿ ಕೂತ್ಕೋಬೇಕು ಅಥವಾ ನನಗೆ ಪಕ್ಷದಲ್ಲಿ ಇಂಥದೇ ಸ್ಥಾನಮಾನ ಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವು ನಾನಲ್ಲ. ಆದರೆ ನನಗೆ ಪಕ್ಷ ಕಟ್ಟಬೇಕು ಅಂತಕ್ಕಂಥ ಅರ್ಜಿದೆ.
ಒಳಗಡೆ ಆ ಫೈರ್ ಇದೆ. ಯಾಕೆಂದರೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವಂಥದ್ದು ಬಹಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತಿತರ 100 ಪಟ್ಟು ಸವಾಲುಗಳು ಜಾಸ್ತಿ ಇದೆ. ಇದ್ರ ಮಧ್ಯೆ ನಾನು ರಾಜ್ಯಾಧ್ಯಕ್ಷನಾಗೇ ಇವತ್ತು ನಾನು ಪಕ್ಷ ಕಟ್ತೀನಿ ಅಂತಕ್ಕಂಥದ್ದೇನಿಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ನಾವು ಯಾವುದೇ ಜಿಲ್ಲೆಗೆ ಹೋದರೂ ಯಾವುದೇ ಮೂಲೆಗೆ ಹೋದರೂ ಅವ್ರು ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಈಗ ನಮ್ಮ ಓವರಾಲ್ ನೀವು ಈ SIRನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ SIR ಏನಾಯಿತು, ಈಗ ರಾಜ್ಯದಲ್ಲಿ ಸರಿಸುಮಾರು 1 ಕೋಟಿಗೂ ಹೆಚ್ಚು ಡಿಲಿಷನ್ ಆಗ್ತಾ ಇದೆ ವೋಟರ್ಸು ಅಂತಕ್ಕಂಥದ್ದು ಕೂಡ ಇತ್ತೀಚೆಗೆ ಬಂದಿರತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ತೋರಿಸಿ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡಿ ನಮ್ಮ JP ಭವನದ ಕಚೇರಿಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಇಟ್ಕೊಂಡು ವರ್ಕ್ಶಾಪ್ ಮಾಡಿಸಿ, ಕ್ಷೇತ್ರದಲ್ಲಿ ವರ್ಕ್ಶಾಪ್ ಮಾಡಿಸಿ, BLA 2ಗಳನ್ನ ಅತ್ಯಂತ ಎನರ್ಜಿಯಿಂದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮಾಡಿದಂಥವ್ನು ಇದೇ ನಿಖಿಲ್ ಕುಮಾರಸ್ವಾಮಿ. ಅದಕ್ಕೇನು ರಾಜ್ಯಾಧ್ಯಕ್ಷರು ಪಟ್ಟ ಏನು ಬೇಡ, ನಾನು ಸಂಘಟನೆ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಇದೆಲ್ಲ ಆಚೆ ಕಡೆ ಚರ್ಚೆಗಳು ಬರುತ್ತೆ ಹೋಗುತ್ತೆ. ಬಟ್ ನಾನು ಅದು ಯಾವ ರೀತಿ ಆಸೆ ಇಟ್ಕೊಂಡಿಲ್ಲ, ಇವತ್ತಿಗಿಲ್ಲ, ನಾಟ್ ಫಾರ್ ಟುಡೇ. ಒಂದು ಕಡೆಯಲ್ಲಿ ಶರಣ್ ಗೌಡ, ಮತ್ತೊಂದು ಕಡೆಯಲ್ಲಿ ಹರೀಶ್ ಗೌಡ, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ. ಹೇಗೆ ಇದು ಯುವ ಕಾಂಬಿನೇಷನ್ನ ಕೊಡುವಂಥ ಒಂದು ಪ್ರಯತ್ನನ ಇದು ಯಾವ ರೀತಿಯಂಥ ಲೆಕ್ಕ ನಿಮ್ಮ ನಡುವೆ ಇದೆ? ನಿಮ್ಮ ಶಾಸಕ ಮಿತ್ರರ ಜೊತೆಗೆ ನಿಮ್ಮ ಯೋಚನೆಗಳ ಶೇರಿಂಗ್ ಕೂಡ ಹಿಂಗಿದೆ? ಬಹುಶಃ ಸರ್ ತಮಗೆ ಗೊತ್ತಿದ್ದಂಗೆ ಈಗ ಇವತ್ತು ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ನೋಡಿದಾಗ ಅತಿ ಹೆಚ್ಚು ಯುವಕರು ಪ್ರತಿನಿಧಿಸ್ತಾ ಇದ್ದಾರೆ. ನೀವು ಸ್ಲೋ ಆಗೇ ಒಂದು ಟ್ರಾನ್ಸಿಷನಲ್ ಚೇಂಜನ್ನು ನೋಡ್ಬೋದು. ಯಾಕೆಂದರೆ ಈ ಸಲಿನೂ ಕೂಡ ನಮ್ಮಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಬಹುತೇಕರು ಫಸ್ಟ್ ಟೈಮರ್ಸು, ಜೊತೆಯಲ್ಲಿ ಯುವಕರು ಬಿಲೋ 40 ಇಯರ್ಸು. ಸೊ ಸ್ವಾಭಾವಿಕವಾಗಿ ಮುಂದಿನ 2028ರ ಚುನಾವಣೆ ಆ ಗಡಿಯನ್ನು ದಾಟಿ 33ರ ಚುನಾವಣೆಯನ್ನು ಇವತ್ತಿಂದನೇ ನಾವು ನೋಡ್ತಕ್ಕಂಥದ್ದಾದರೆ ಬಹುಶಃ ಅತಿ ಹೆಚ್ಚು ಯುವಕರು ರಾಜಕಾರಣಕ್ಕೆ ಬರುವಂಥದ್ದು ಆಗಬೇಕು ಕೂಡ. ಯಾಕಂದರೆ ಹೊಸ ಹೊಸ ಆಲೋಚನೆಗಳು ಬರಬೇಕು, ಜೊತೆಯಲ್ಲಿ ಈ ಸಮಾಜ ಪರಿವರ್ತನೆ ಮಾಡಬೇಕು, ಸುಧಾರಣೆ ಆಗಬೇಕು ಅಂತಕ್ಕಂಥದ್ದಾದರೆ ಯುವಕರು ಬರಬೇಕು ಹೆಚ್ಚಾಗಿ. ಹಂಗಾಗಿ ನಮಗೆ ಇವತ್ತು ಶರಣ್ ಗೌಡ್ರು ಇರ್ಬೋದು, ಸಮೃದ್ಧಿ ಮಂಜೂರವ್ರು ಇರ್ಬೋದು, ಅಥವಾ ನಮ್ಮ KR ಪೇಟೆಯ ಮಂಜೂರವ್ರು ಇರ್ಬೋದು, ಹರೀಶ್ ಗೌಡ್ರು ಇರ್ಬೋದು, ಸ್ವರೂಪ್ರವ್ರು ಇರ್ಬೋದು, ಇವರೆಲ್ಲೂ ಕೂಡ ನಾವೆಲ್ಲ ಒಂದು ಟೀಮ್ ಆಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಪಾರ್ಟಿ ಕಟ್ಟಬೇಕು ಅಂತಕ್ಕಂಥದ್ದು ಭಾಳ ಬಲವಾದಂಥ ನಿರ್ಧಾರ ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ಈ ಬಿಡದಿ ಹೋರಾಟದಲ್ಲೂ ಕೂಡ ತಾವು ಗಮನಿಸ್ದಂಗೆ ಸಾಕಷ್ಟು ಪಾರ್ಟಿಯ ವಿಚಾರ, ರೈತರ ವಿಚಾರ, ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಸರ್. ಅರೆ GT ದೇವೇಗೌಡರು ಆಗಾಗ್ಗೆ ಬೇಸರ ಮಾಡ್ಕೊಳ್ತಾನೆ ಇರ್ತಾರಲ್ಲ, ಯಾವ ಕಾರಣಕ್ಕಾಗಿ? ನೀವು ಯುವ ಘಟಕದ ಅಧ್ಯಕ್ಷರು ನೀವು, ಆದರೆ ಅದು ರಾಜ್ಯ ಘಟಕದ ಪೇರೆಂಟಲ್ ಬಾಡಿಗೆ ಹೋಗ್ಬಿಡುತ್ತೆ, ಅದು ರಾಜ್ಯ ಘಟಕದ ಅಧ್ಯಕ್ಷರ ವಿಚಾರ ಅದು. ಆದರೆ ಯಾಕಂದರೆ JDS ಯಾವತ್ತೂ ನೀವು ಒಂದು ವಿಚಾರ ಹೇಳ್ತಾ ಇರ್ತೀರಿ, ನಮ್ಮದು ಒಂದು ಕುಟುಂಬದ ರೀತಿಯಾದಂತಹ ಪರಿಸ್ಥಿತಿ ಇದ್ಕೊಂಡು. ಆದರೆ ಈ ವಿಚಾರಗಳಲ್ಲಿ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ತಾವು ಹೇಗೆ ನೋಡ್ತೀರಿ ಅಂತೇಳಿ? ಈಗ ಬಹುಶಃ GT ದೇವೇಗೌಡರು ವಿಚಾರದಲ್ಲಿ ನಾನು ಸಾರ್ವಜನಿಕವಾಗಿ ಕೆಲವೊಂದಷ್ಟು ಘಟನೆಗಳು ಕುಮಾರಣ್ಣವ್ರ ಕೇಂದ್ರ ಸಚಿವರಾದ ನಂತರ ಏನೇನು ನಡೆದಿದೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಬಹುಶಃ ಅದನ್ನು ಎತ್ತಿಡ್ದು ಮಾತನಾಡ್ತಕ್ಕಂಥದ್ದಕ್ಕೆ ನಾನಿವತ್ತು ಹೋಗೋದಿಲ್ಲ. ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರಿದ್ದಾರೆ. ಆದರೆ ನನ್ನ ಒಂದು ಅನಿಸಿಕೆ ಇಷ್ಟೇ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಎಲ್ಲಿಯೂ ಕೂಡ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆ, ಅಲ್ಲಿರ್ತಕ್ಕಂಥ ಆಯಾ ಕ್ಷೇತ್ರದ ಜನರ ಒಂದು ಆಶೀರ್ವಾದ, ಜೊತೆಯಲ್ಲಿ ಜನತಾದಳ ಪಕ್ಷದ ಚಿಹ್ನೆ ಅಡಿ ಯಾರಾದರೂ ಗೆದ್ದಂಥ ಸಂದರ್ಭದಲ್ಲಿ ಅದು ನಿಖಿಲ್ ಕುಮಾರಸ್ವಾಮಿನೇ ಇರ್ಬೋದು ಮುಂದಿನ ದಿನಗಳಲ್ಲಿ, ಎಲ್ಲಿಯೂ ಕೂಡ ಪಕ್ಷಕ್ಕೆ ಮುಜುಗುರ ಉಂಟಾಗ್ತಕ್ಕಂಥ ಹೇಳಿಕೆಗಳು ಕೊಡ್ತಕ್ಕಂಥದ್ರಲ್ಲಿ, ಅದರಲ್ಲೂ ಆ ಹೇಳಿಕೆಗಳ ಮಹತ್ವ ಎಷ್ಟಿದೆ, ಆ ಜೊತೆಯಲ್ಲಿ ಆಯಾ ಸಂದರ್ಭಕ್ಕೆ ಆ ಹೇಳಿಕೆಗಳು ಕೊಟ್ಟಾದಾಗ ಪಕ್ಷದ ಕಾರ್ಯಕರ್ತರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತ ಏನಿದೆ, ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಚರ್ಚೆಗಳಾಗಬೇಕಾಗ್ತದೆ. ಬಿಕಾಸ್ ಈಗ ನಾನಿನ್ನೂ ವಯಸ್ಸಿನಲ್ಲಿ ಭಾಳ ಚಿಕ್ಕವನಿದ್ದೀನಿ. ನೀವು ಅವ್ರ ಬಗ್ಗೆ ಕೇಳಿದಾಗ ಅವ್ರ ವಯಸ್ಸಲ್ಲಿ ಹಿರಿಯರಿದ್ದಾರೆ, ಹಲವಾರು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣ ಅವರ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಇವೆಲ್ಲವೂ ಕೂಡ ಬಹುಶಃ ಮುಂದೊಂದು ದಿನ ಇದನ್ನು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋವಂಥದ್ದು ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವರ ಅಂಗಳಕ್ಕೆ ಬಿಟ್ಟುಬಿಡ್ತೀನಿ.
ನೀವು ಎಲೆಕ್ಷನ್ಗೆ ಬೇಕಾದ ತಯಾರಿಗಳ ಬಗ್ಗೆ ಹೇಳ್ತೀರಿ. ನಿಮ್ಮ ಪ್ರಕಾರ 2028ರಲ್ಲಿ JDS ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸಬೇಕು ಅನ್ನೋದು ನೀವು, ಯಾಕಂದ್ರೆ ಈಗ ನೀವು ಮೈತ್ರಿಯಲ್ಲಿದ್ದೀರಿ, ನೀವು ಸಿಂಗಲ್ ಆಗಿದ್ದರೆ ನೀವು 224 ಕ್ಷೇತ್ರ ಅಂತ ಹೇಳ್ಬೋದು. ಆದರೆ ಈಗ ನಿಮ್ಮಲ್ಲೂ ಒಂದು ಪ್ಲಾನಿಂಗ್ ಇರಲೇಬೇಕಾಗುತ್ತೆ. ನಿಮ್ಮ ಪ್ರಕಾರ ನಾಳೆ ದಿವಸ ಏನಾಗುತ್ತೆ ಅನ್ನೋಂಥದ್ದು ನಿಮ್ಮ ಎರಡು ಪಕ್ಷಗಳವರು ಕೂತ್ಕೊಂಡಾಗ ಆಗುವಂಥ ಚರ್ಚೆಗಳಿರ್ತವೆ. ಅದು ನಾನು ಕೇಳ್ತಿರುತ್ತೆ, ನಿಮ್ಮ ಪ್ರಕಾರ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸಬೇಕಿದೆ JDS ಮತ್ತು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುವ ಅವಕಾಶ ಇದೆ ಅಂತೇಳಿ ನಿಮ್ಗೆ ಅನಿಸುತ್ತೆ? ಇವೆಲ್ಲವೂ ಕೂಡ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಡೇಟಾನು ಕೂಡ ಇದೆ. ಸೊ ನಮಗೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದು 224 ಕ್ಷೇತ್ರಗಳಲ್ಲೂ ಕೂಡ ಆಗಲೇಬೇಕು. ಅಂದರೆ ಇವತ್ತಲ್ಲ ನಾಳೆ ಪಕ್ಷ ಸಂಪೂರ್ಣ ಬಹುಮತದಿಂದ ಬಂದು ಪುಟದೆದ್ದು ಜನರ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ದಿನವೂ ಕೂಡ ಬರಬೇಕಾಗಿದೆ ನಮ್ಮ ಕಣ್ಮುಂದೆ ಭವಿಷ್ಯದ ದೃಷ್ಟಿಯಿಂದ. ಜೊತೆಯಲ್ಲಿ ಜನತಾದಳ ಪಕ್ಷ ಅಂದರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ತಪ್ಪು ಪರಿಕಲ್ಪನೆ ಹಿಂದಿನಿಂದನೂ ಕೂಡ ಇದೆ. ಉದಾಹರಣೆಗೆ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಈಚ್ ಆ್ಯಂಡ್ ಎವ್ರಿ ಟೈಮ್ ಚುನಾವಣೆಯ ರಿಸಲ್ಟ್ ನೀವು ನೋಡಿದಾಗ 25% ಜನ MLAಗಳು ಅಲ್ಲಿಂದ ಆರಿಸಿ ಬರ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡದಲ್ಲೂ ಕೂಡ ನಾವು ಒಮ್ಮೆ ಬಹಳ ಗಟ್ಟಿಯಾಗಿದ್ವು. ಈಗಲೂ ಕೂಡ ಅಲ್ಲಿ ಬಹಳ ಗಟ್ಟಿಯಾದಂಥ ನೆಲೆ ಇದೆ, ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ, ಕಾರ್ಯಕರ್ತರಿದ್ದಾರೆ. ಕುಮಟಾದಲ್ಲಿ ಕೆಲವೇ ಮತಗಳ ಅಂತರದಲ್ಲಿ ಸೋತ್ರಿ ನೀವು. ಕುಮಟಾದಲ್ಲಿ ಹಾರ್ಡ್ಲಿ 300 to 400 ವೋಟ್ಸಲ್ಲಿ ಸೂರಜ್ ನಾಯಕ್ರವರು ಡಿಫೀಟ್ ಆದರು. ಹೌದು. ಸೊ ಈ ರೀತಿ ನಾನು ಲೆಕ್ಕಾಚಾರ ನೋಡೋದಾದರೆ ಚುನಾವಣೆಯಲ್ಲಿ ನಾಳೆ ನೀವೇ ಹೇಳ್ದಂಗೆ ಸರ್, ಎಂದೂ ಕೂಡ ಪ್ರೀಪೋಲ್ ಅಲಯನ್ಸ್ಗಳು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಆಗಿಲ್ಲ. ಹೌದು. ಎವ್ರಿಥಿಂಗ್ ಈಸ್ ಆಫ್ಟರ್ ದ ಎಲೆಕ್ಷನ್ ರಿಸಲ್ಟ್. ಪೋಸ್ಟ್ ಪೋಲ್ ಅಲಯನ್ಸ್ನಲ್ಲಿ ಅದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಇತ್ಯರ್ಥಗಳಾಗಿದೆ, ಸಮ್ಮಿಶ್ರ ಸರ್ಕಾರಗಳ ರಚನೆ ಆಗಿದೆ, ಜನರ ಹಿತದೃಷ್ಟಿಯಿಂದ ಆಗಿದೆ. ಆದರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಬಿಕಾಸ್ ಇಟ್ ಈಸ್ ಎ ಪ್ರೀಪೋಲ್ ಅಲಯನ್ಸ್, ತಾವೇ ಕೇಳಿದಂತೆ ವಾಟ್ ಈಸ್ ದ ನಂಬರ್ ಆಫ್ ಸೀಟ್ಸ್ ವಿಚ್ JDS ವಿಲ್ ಬಿ ಆಸ್ಕಿಂಗ್ ಅಂದಾಗ, ಅಫ್ಕೋರ್ಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಆರ್ಗನೈಸೇಷನ್. ಸಂಘಟನೆ ನಾವು ಎಷ್ಟು ಬಲವಾಗಿ ಮಾಡ್ತೀವಿ, ನಮ್ಮ ರೀಜನ್ಗಳಲ್ಲಿ ಯಾವ್ಯಾವ ರೀಜನ್ಗಳಲ್ಲಿ ನಾವು ಬಲಿಷ್ಠವಾಗಿದ್ದೀವಿ ಅದನ್ನು ಮತ್ತಷ್ಟು ಬಲಿಷ್ಠವಾಗಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅಭ್ಯರ್ಥಿಗಳು ಈಗಿನಿಂದನೇ ಯಾವ ರೀತಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ. ಯಾಕೆಂದರೆ ಇವತ್ತು ನಾವು ಯಾವ ಕಾಲಕ್ಕೆ ಬಂದು ಕೂತಿದ್ದೀವಿ ಅಂತ ಹೇಳಿದ್ರೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಸರ್, ಏನು ಬೇರೆ ಏನು ನಾವು ಇಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸರ್ವೆನಲ್ಲಿ ಬರ್ತಕ್ಕಂಥ ಅಂಶಗಳು ಏನು ಡಾಟಾ ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅಲ್ಲ, ಇವತ್ತಿನ ಕಾಲಕ್ಕೆ, ಯಾಕೆಂದ್ರೆ ನಾಳೆ ನಾವು ಸೀಟ್ ನೆಗೋಸಿಯೇಷನ್ ಸಂದರ್ಭದಲ್ಲಿ ದೇವೇಗೌಡರ ಕಾಲದಲ್ಲಿ ಯೋಚನೆ ಮಾಡಿದಾಗ ಕ್ಯಾಸ್ಟ್ ಕಾಂಬಿನೇಷನ್ಸ್, ಈ ರೀತಿಯಾದಂತಹ ಜಾತಿ ಸಮೀಕರಣಗಳು ಎಲ್ಲವೂ ಕೂಡ ಈಗಲೂ ಕೂಡ ಅಲ್ಲ. ಆದ್ರೆ ಈಗ ಅದರ ಇನ್ನಷ್ಟು ಪೆನೆಟ್ರೇಟ್ ಆಗಿ ದಟ್ ಇಸ್ ದ ಬೇಸ್. ದೊಡ್ಡವರು ಕಾಲಘಟ್ಟದಲ್ಲಿ ಏನ್ ರಾಜಕಾರಣ ನಡೀತಾ ಇತ್ತು ಆ ಬೇಸ್ ಅನ್ನ ನಾವು ಕದಲ್ಸ್ಲಿಕ್ಕೆ ಆಗದೇ ಇಲ್ಲ. ದಟ್ ಈಸ್ ಎ ಸಾಲಿಡ್ ಬೇಸ್. ಅವ್ರೇನು ಆಲೋಚನೆಗಳು ಇಟ್ಕೊಂಡಿದ್ರು ಅದು ಇಟ್ ಈಸ್ ಅಫ್ಕೋರ್ಸ್ ಕ್ಲೋಸರ್ ಟು ರಿಯಾಲಿಟಿ. ಮತ್ತಷ್ಟು ಸೀಟ್ ನೆಗೋಸಿಯೇಷನ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಈಗ 2 ಪಕ್ಷದ ಅಥವಾ 3 ಪಕ್ಷದ ಕಡೆಯಿಂದನೂ ಕೂಡ ಸರ್ವೇ ಸಾಮಾನ್ಯ ಸರ್ವೆಗಳಾಗ್ತದೆ. ಅದರಲ್ಲಿ ಬರುವಂಥ ವರದಿಗಳು, ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಪ್ರಭಾವ ಬೀರ್ತಾರೆ, ಮತ್ತಿತರೆ ಹಲವಾರು ಕ್ವಶನ್ಗಳನ್ನ ನಾವು ರೇಸ್ ಮಾಡಿರ್ತೀವಿ ಸರ್ವೆನಲ್ಲಿ. ರಾಜ್ಯ ಸರ್ಕಾರದ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ನಾನಾ ವಿಚಾರಗಳಿರ್ತದೆ. ಸೊ ಅಲ್ಲಿ ನಾವು ಕ್ಯಾಂಡಿಡೇಟ್ಗಳಿಗೆ ಹೇಳ್ತಕ್ಕಂಥದ್ದು, ಸನ್ಮಾನ್ಯ ಕುಮಾರಣ್ಣ ಅವರು 4 ಗೋಡೆ ಮಧ್ಯೆ ಕೂತ್ಕೊಂಡಾಗ ಅಥವಾ ನಾವುಗಳು ಯಾರೇ ಚರ್ಚೆ ಮಾಡಬೇಕಾದ್ರೂ ನಿಮ್ಮ ಹೋರಾಟ ಅದು ಸರ್ವೆ ಮೂಲಕ ರಿಫ್ಲೆಕ್ಟ್ ಆಗಬೇಕು, ಆ ರೀತಿ ನೀವು ಸಂಘಟನೆ ಮಾಡಬೇಕು ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿ ಮೆಸೇಜ್ ಆಲ್ರೆಡಿ ಹೋಗೋಕ್ಕೆ ಶುರು ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇನ್ನೂ 1.5 ವರ್ಷ 2 ವರ್ಷ ಅಂತಲೇ ಅಂದುಕೊಳ್ಳೋಣ. ಚುನಾವಣೆಗೆ ಕೊನೆ 6 ತಿಂಗಳು ನಾವು ಲೆಕ್ಕಕ್ಕೆ ತೊಗೊಳ್ಳಲ್ಲ, ಮೂಡ್ ಆಫ್ ದ ಎಲೆಕ್ಷನ್ ಕ್ಯಾರಿ ಆಗುತ್ತೆ. ಸೊ ಈಗಿನಿಂದಾನೇ ಎಲ್ಲ ರೀತಿಯಾದಂಥ ತಯಾರಿಗಳು ಮಾಡ್ಕೊಳ್ತೇವೆ. ಬಟ್ ಅಫ್ಕೋರ್ಸ್ ಹೇಳ್ದಂಗೆ ಒಂದು ಪ್ರೀಪೋಲ್ ಅಲಯನ್ಸ್ ಆಗಿದ್ದೇವೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಅಲಯನ್ಸ್ಗೆ ಸಂಪೂರ್ಣ ಮನಸ್ಸಿನಿಂದ ಇದಕ್ಕೆ ಸಹಮತ ಕೊಟ್ಟಿದ್ದು, ಸಹಮತ ವ್ಯಕ್ತಪಡಿಸಿದ್ದು ಅಥವಾ ಇದಕ್ಕೆ ಅಂಕಿತ ಹಾಕಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹಾಗಾಗಿ ಒಂದು ಒಳ್ಳೆಯ ಉದ್ದೇಶದಿಂದ ಕೈ ಜೋಡಿಸಿದ್ದೀವಿ. ಆನ್ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್, ಭವಿಷ್ಯದ ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಇಬ್ಬರು ಒಂದಾಗಿದ್ದೇವೆ, ಒಂದಾಗಿರ್ತೇವೆ, ಒಗ್ಗಟ್ಟಾಗಿ ಹೋಗ್ತೇವೆ 2 ಪಕ್ಷಗಳು.
ಆದರೆ ನಿಮ್ಮ ಪಾದಯಾತ್ರೆ ಸಂದರ್ಭದಲ್ಲಿ ನಿಮ್ಮ ಮಿತ್ರ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿರುವಂತಹ ಮಾತು ಈಗಾಗಲೇ ವೈರಲ್ ಆಗಿದೆ, ಪಬ್ಲಿಕ್ ಡೊಮೈನಲ್ಲಿ ಇರತಕ್ಕಂಥ ವಿಚಾರಣೆ ಇದು. ಯಾಕಂದರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮದೊಂದು ಸಾಂಕೇತಿಕವಾದಂತಹ ಬೆಂಬಲ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಬರ್ತವೆ. ಹಾಗೆಯೇ ಆಲ್ರೆಡಿ ಕಾಂಪನ್ಸೇಷನ್ ತಗೊಂಡಿದ್ದಾರೆ ರೈತರು ಅನ್ನುವಂಥ ವಿಚಾರಗಳು ಬಂದಿವೆ. ಆದರೆ ಮಿತ್ರರ ನಡುವೆನೇ ಪೂರ್ತಿಯಾದಂತಹ ನಂಬಿಕೆಗಳಿಲ್ಲ ಅನ್ನುವಂಥ ರೀತಿಯಲ್ಲಿ ಇದು ರಿಫ್ಲೆಕ್ಟ್ ಆಗಿದೆಯಲ್ವಾ? ಇದನ್ನು ಹೇಗೆ ನೀವು ಹಾಗಾದರೆ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ? ಬಹುಶಃ ಈಗ ನಾವು ಈ ಹೋರಾಟಕ್ಕೆ ಧುಮುಕಿ 2025 ಜನವರಿ ತಿಂಗಳಲ್ಲಿ ಹೋರಾಟಕ್ಕೆ ಧುಮುಕಿದ್ದು. ಅಂದರೆ ಅವತ್ತಿನ ದಿನದಿಂದನೂ ಇವತ್ತಿನವರೆಗೂ ನಿರಂತರವಾಗಿ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೂಕ್ಷ್ಮತೆಗಳು, ಜೊತೆಯಲ್ಲಿ ವಾಸ್ತವಕ್ಕೆ ಹತ್ತಿರವಾದಂಥ ವರದಿಗಳು, ಇವೆಲ್ಲವೂ ಕೂಡ ನಾನಾಗಲಿ ಕುಮಾರಣ್ಣ ಅವರಾಗಲಿ, ಬಿಕಾಸ್ ಬೇಸಿಕಲಿ ಆ ರೀಜನ್ನು ನಿಮಗೆ ಗೊತ್ತಿದೆ, ಇಟ್ಸ್ ಎ ಸ್ಟ್ರಾಂಗ್ ಹೋಲ್ಡ್ ಆಫ್ JDS. ಸೊ ಸ್ವಾಭಾವಿಕವಾಗಿ ನಾವು ಟಚ್ಚಲ್ಲಿದ್ದೀವಿ ಅಲ್ಲಿರ್ತಕ್ಕಂಥ ರೈತರ ಜೊತೆಯಲ್ಲಿ. ನನಗೆ ಗೊತ್ತಿಲ್ಲ ಅಧ್ಯಕ್ಷರಲ್ಲಿ ಎಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ಅಥವಾ ಬೇರೆ ಇನ್ನೇನಾದ್ರೂ ರಾಂಗ್ ಮಾಹಿತಿ ಫೀಡ್ ಆಗಿದೆಯಾ ನನಗೆ ಗೊತ್ತಿಲ್ಲ. ಅದನ್ನು ನಾನು ಮತ್ತೆ ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಒಂದು ಸರ್, ನಾನು ನಮ್ಮ ಪಕ್ಷದ ಕಾರ್ಯಕರ್ತ ಆಗಿ ಇವತ್ತು ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಗೃಹ ಸಚಿವರು ಇರ್ಬೋದು, ಒಂದು ಪರಸ್ಪರ ನಂಬಿಕೆ, ಪ್ರೀತಿ, ವಿಶ್ವಾಸ, ಗೌರವದಿಂದ ನಮ್ಮನ್ನು ಕಾಣಬೇಕಾದ್ರೆ ಎಲ್ಲಿಯೂ ಕೂಡ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಕಡೆಯಿಂದ ಎರಡು ಪಕ್ಷದ ಕಾರ್ಯಕರ್ತರ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂಥ ತಪ್ಪು ಪರಿಣಾಮ ಬೀರ್ತಕ್ಕಂಥ ಹೇಳಿಕೆಗಳು ಕೊಡಬಾರ್ದು. ಹಂಗಾಗಿ ಸಾರ್ವಜನಿಕವಾಗಿರ್ಬೋದು, ಅದು ಮಾಧ್ಯಮದ ಮುಂದೆ ಇರ್ಬೋದು, ಚರ್ಚೆ ಆಗೋದಕ್ಕಿಂತ ಹೆಚ್ಚಾಗಿ ಇದೊಂದು 4 ಗೋಡೆಯ ಒಂದು ಚೌಕಟ್ಟಿನಲ್ಲಿ ಕೂತ್ಕೊಂಡು ಎರಡು ಪಕ್ಷದ ಹಿರಿಯಕರು ಚರ್ಚೆ ಮಾಡಿದ್ರೆ ಸೂಕ್ತ ಅನ್ನೋದು ಆ ಒಂದು ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಯಾಕೆ ಇದು ಅಂತ ಹೇಳಿದ್ರೆ, ನೀವು ಪಾದಯಾತ್ರೆಯನ್ನು ಘೋಷಣೆ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಒಂದು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ರು. ಬಟ್ ಅದು ಕೊನೆಗೆ ಜಂಟಿ ಆಗುತ್ತಾ, ಒಂಟಿ ಆಗುತ್ತಾ, ಈ ರೀತಿಯಾದ ಚರ್ಚೆಗಳೆಲ್ಲ ಆಯಿತು. ಅಫ್ಕೋರ್ಸ್ ಅಶೋಕ್ ಅವರು ಬಂದಿದ್ರು ನಿಮ್ಮ ಪಾದಯಾತ್ರೆಯನ್ನು ಇದು ಮಾಡಿದಾಗ. ನೀವು ನಿಮ್ಮ ಪಾದಯಾತ್ರೆ ಎಂಡ್ ಆಗೋ ಸಂದರ್ಭದಲ್ಲಿ ಕೂಡ ಅಲ್ಲೂ BJP ಕಾರ್ಯಕರ್ತರು ಕೂಡ ಜೊತೆಯಲ್ಲೇ ಇದ್ದರು ನಿಮ್ಮ ಒಂದು ಪಾದಯಾತ್ರೆಯಲ್ಲಿ. ಆದರೆ ವಿಚಾರ ಅಂದರೆ, ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವ ಸ್ವರೂಪದಲ್ಲಿ ಈ ಪಾದಯಾತ್ರೆದಂತಹ ಈವೆಂಟ್ಗಳಲ್ಲಿ ನಿಮ್ಮಲ್ಲಿ ಒಂದು ಕನ್ಫ್ಯೂಷನ್ಸ್ ಇನ್ನೂ ಕೂಡ ಮುಂದುವರಿತಾ ಇದೆಯಾ ಎರಡು ಪಕ್ಷಗಳ ನಡುವೆ? ಅಥವಾ ನಮ್ಮ ಪಕ್ಷ ಇರುವಂಥ ಕಡೆಗಳಲ್ಲಿ ನಾವೇ ಎಲ್ಲ ಲೀಡ್ ಮಾಡಬೇಕು, ನಿಮ್ಮ ಪಕ್ಷ ಇರುವಲ್ಲಿ ನೀವು ಲೀಡ್ ಮಾಡಿ ಅನ್ನೋ ಥರದ ಒಂದು ಮೆಸೇಜ್ಗಳಿದಾವ? ಈಗ ಕರ್ನಾಟಕ ರಾಜ್ಯ ಯಾರಿಗೂ ಕೂಡ ನಾವು ಲೈನ್ಸ್ ಡ್ರಾ ಮಾಡೋಕ್ಕಾಗಲ್ಲ. ಹೌದು, ಇದು ನಮ್ಮ ರೀಜನ್ನು, ಇದು ನಿಮ್ಮ ರೀಜನ್ನು ಅನ್ನುವಂಥ ಮನಸ್ಥಿತಿಗೆ ನಾವಾಗಲಿ ನಮ್ಮ ಮಿತ್ರ ಪಕ್ಷ ಆಗಲಿ ಬರುವಂಥದ್ದಕ್ಕೆ ಆಗೋದಿಲ್ಲ. ಅದು ಅಗೇನ್ ಕಮಿಂಗ್ ಬ್ಯಾಕ್, ಇಟ್ಸ್ ಪ್ರಜಾಪ್ರಭುತ್ವ. ಹೌದು. ಸೊ ನಮ್ಮ ಹೋರಾಟಗಳು, ನಮ್ಮ ಚಳುವಳಿಗಳು, ಅದರಲ್ಲಿ ಒಂದು ಪ್ರಾಮಾಣಿಕತೆ ಇದ್ದಾಗ ಯಾರು ಎಲ್ಲಿ ಬೇಕಾದರೂ ಧುಮುಕಿ ಹೋರಾಟ ಮಾಡ್ಬೋದು. ಇದು ಈ ರೀಜನ್ ವೈಸು ಮಾತನಾಡ್ತಕ್ಕಂಥದ್ದು ನನಗೇನು ಸರಿ ಕಾಣೋದಿಲ್ಲ ಅದು. ಬಟ್ ಒಂದು LOP ಲೀಡ್ರು ಅಶೋಕ್ರವರು ಕೂಡ ಕುಮಾರಣ್ಣ ಅವ್ರನ್ನ ಅವತ್ತು ಬೆಳಗ್ಗೆ ಒಂದು 8:15 ಗಂಟೆಗೆ ಅವರು ಡೆಲ್ಲಿಯಿಂದ ಬಂದಾಗ ಒಂದು ಖಾಸಗಿ ಹೋಟ್ಲಲ್ಲಿ ಭೇಟಿ ಮಾಡಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಮಾನ್ಯ ರವಿಕುಮಾರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದುಂಟು. ಆದರೆ ಬಹುಶಃ ನಂದು ಒಂದು ಅನಿಸಿಕೆ ಏನಂದರೆ, ಎರಡು ಪಕ್ಷದ ಕಾರ್ಯಕರ್ತರ ಒಂದೊಂದು ಸ್ಟ್ಯಾಂಡಲ್ಲಿ ನಿಂತು ನೋಡೋದಾದಾಗ ಮತ್ತಷ್ಟು ಕಮ್ಯುನಿಕೇಷನ್ ಆಗ್ತಕ್ಕಂಥದ್ದಕ್ಕೆ ಆ ಪ್ಲ್ಯಾಟ್ಫಾರ್ಮ್ಗಳು ಬಹುಶಃ ಅತಿ ಬೇಗ ಸಜ್ಜಾಗಬೇಕು ಅಂತಕ್ಕಂಥದ್ದು ನಂದು ಕೂಡ ಒಂದು ಒಪಿನಿಯನ್ ಇದೆ. ಅಂದರೆ ಇಟ್ಸ್ ಫಾರ್ಮ್ ಆಫ್ ಕೋಆರ್ಡಿನೇಷನ್ ಕಮಿಟಿ ಮಾಡ್ತಿರೋ ಅಥವಾ ಈ ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ಯಾವ ಹಿರಿಯಕರು ಆ ಕಮಿಟಿನಲ್ಲಿ ಬಂದು ಕೂತ್ಕೊಂಡು ಇಂಥ ಒಂದು ಹೋರಾಟಗಳೆಲ್ಲ, ಯಾಕೆಂದರೆ ಭವಿಷ್ಯದಲ್ಲಿ ಇಂಥ ಹೋರಾಟಗಳು ಇನ್ನೂ ಸಾಕಷ್ಟು ರೂಪಿಸೋದಿದೆ. ಯಾಕೆಂದರೆ ಅಷ್ಟು ಮೆಟೀರಿಯಲ್ ಇವತ್ತು ರಾಜ್ಯ ಸರ್ಕಾರ ನಮಗೆ ಕೈ ಕೊಡ್ತಾ ಇದೆ. ಹಾಗಾಗಿ ಭವಿಷ್ಯದಲ್ಲಿ ಡೆಫಿನೆಟ್ಲಿ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಜಂಟಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಆಯಾ ಕಾಲಘಟ್ಟದಲ್ಲಿ ನಿರ್ಣಯ ಆಗುತ್ತೆ. ನೀವು ಎಷ್ಟು ಕ್ಷೇತ್ರದಲ್ಲಿ JDS ಸ್ಪರ್ಧಿಸುತ್ತೆ ಕೇಳಿದಾಗ ಬಹಳ ಜಾಣತನದ ಉತ್ತರವನ್ನು ಕೊಟ್ಟರಿ, ಎಲ್ಲೂ ನಂಬರನ್ನು ನೀವು ಹೇಳಿಲ್ಲ. ಆದರೆ ನಾಳೆ ದಿನ ಅಧಿಕಾರಕ್ಕೆ ಬಂದರೆ JDSನವ್ರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ BJPಯವರು ಮುಖ್ಯಮಂತ್ರಿ ಆಗ್ತಾರಾ ಕರ್ನಾಟಕದಲ್ಲಿ? ಹರಿಪ್ರಸಾದ್ ಜಿ, ನನ್ನ ನೀವು ಇಕ್ಕಟ್ಟಿಗೆ ಸಿಗಿಸ್ತಾ ಇದ್ದೀರಿ. ಬಟ್ ಇಲ್ಲ ನೋಡಿ, ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆಫ್ಟರ್ 2006 ಆನ್ವರ್ಡ್ಸ್ ಈ ಪಾರ್ಟಿ ಉಳಿದಿರ್ತಕ್ಕಂಥದ್ದು, ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಫೇಸ್ ವ್ಯಾಲ್ಯೂ ಮೇಲೆ. ಅಂದರೆ ಹಲವಾರು ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳು, ಸರಿಸುಮಾರು ಒಂದು 8 ಚುನಾವಣೆಗಳನ್ನ ಫೇಸ್ ಮಾಡಿರ್ಬೋದು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ. ಬಟ್ ಇವತ್ತಿಗೂ ಕೂಡ
ಅಥವಾ ಮುಂದೆಯೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮಗಳೇ ನಮಗೆ ಶ್ರೀರಕ್ಷೆಯಾಗಿ ನಾವು ಚುನಾವಣೆಗಳಲ್ಲಿ ಓಟ್ ಕೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಜನತಾದಳ ಪಕ್ಷದ ವತಿಯಿಂದ ವಿ ಆರ್ ವೆರಿ ಕ್ಲಿಯರ್. ಇಲ್ಲಿ ನಮಗೆ ಬೇರೆ ಇನ್ಯಾರು ಆಲ್ಟರ್ನೇಟಿವ್ ಇಲ್ಲ. ವಿ ಹ್ಯಾವ್ ನೋ ಅದರ್ ಆಪ್ಷನ್ಸ್. ಇಟ್ ಇಸ್ ಪ್ಯೂರ್ಲಿ ಕುಮಾರಣ್ಣ. ಬಟ್ ಅಗೇನ್ ಪ್ರಿಪೋಲ್ ಅಲಯನ್ಸ್ ಆಗಿರೋ ದೃಷ್ಟಿಯಿಂದ ಈ ಮುಖ್ಯಮಂತ್ರಿಯ ಪಟ್ಟದ ಚರ್ಚೆಗಳು ಬಹುಶಃ ಇಟ್ ಇಸ್ ವೆರಿ ಪ್ರೀಮೆಚೂರ್ ನನ್ನ ಅನಿಸಿಕೆ. ಆಮೇಲೆ ಎಲ್ಲಿಯೂ ಕೂಡ ಇಂಥ ಚರ್ಚೆಗಳು ಈಗ ಮಾಡುವಂಥದ್ದು ಸರಿ ಕಾಣೋದಿಲ್ಲ. ಈಗ ನಮ್ಮ ಈ JDSನ ಸಂಘಟನೆಯ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಮ್ಮ ಪಕ್ಷದ ಶಾಸಕರಿರ್ಬೋದು, ಅಭ್ಯರ್ಥಿಗಳಿರ್ಬೋದು, ಅಥವಾ ಯಾರೋ ಒಬ್ಬರು ಅಭಿಮಾನಿಗಳು, ಕಾರ್ಯಕರ್ತರುಗಳು ಕುಮಾರಸ್ವಾಮಿ ಅವರು ಮತ್ತೆ 5 ವರ್ಷಗಳ ಕಾಲ ಸಂಪೂರ್ಣ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಭಾವನೆಗಳು ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸ್ವಾಭಾವಿಕವಾಗಿ ಅವರು ಮಾಡ್ತಾರೆ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದು ಅವರ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ, ಅದು ನಾವು ತಡೆಗಟ್ಟಕ್ಕೂ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಬಟ್ ದಟ್ ಡಸಂಟ್ ಮೀನ್ ದಟ್ ಎಲ್ಲೂ ಕೂಡ ಈಗಲೇ ಮುಖ್ಯಮಂತ್ರಿಯ ಒಂದು ಪಟ್ಟಕ್ಕೆ ಕುಮಾರಣ್ಣ ಅವರು ಖರ್ಚೀಫ್ ಹಾಕಿದ್ದಾರೆ, ಜನತಾದಳದವರು ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಯೂಶ್ವಲಿ ದೇಶದಲ್ಲಿ ಯಾವುದೇ ಒಂದು ಅಲಯನ್ಸ್ ಪಾರ್ಟ್ನರ್ಸು ಅಲಯನ್ಸ್ ಆಗ್ತಕ್ಕಂಥದ್ದು ಒಂದೇ ಒಂದು ದೃಷ್ಟಿ ಆಗಿರಬೇಕು. ವೆರಿ ಕ್ಲಿಯರ್ ಕಟ್ ದೃಷ್ಟಿ ಏನಂದರೆ ಅದು ಒಂದು ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಮೂಲಕ, ಸಮ್ಮಿಶ್ರ ಸರ್ಕಾರದ ಮೂಲಕ ಒಂದು ಒಳ್ಳೆಯ ಜನಕ್ಕೆ ಕಾರ್ಯಕ್ರಮಗಳು ರೂಪಿಸ್ಬೇಕು ಅಂತಕ್ಕಂಥದ್ದಾಗಿರಬೇಕೆ ಹೊರತುಪಡಿಸಿ ಈಗಲೇ ಇಟ್ ಈಸ್ ಟೂ ಅರ್ಲಿ ಸರ್ ಮಾತಾಡುವಂಥದ್ದು. ನನಗೇನೋ ಅದು ಇಟ್ ಡಸಂಟ್ ಮೇಕ್ ಸೆನ್ಸ್. ಸೋಲಿನ ಸರಣಿಯನ್ನು ಕಳಚಿ 28ರಲ್ಲಿ ಜನ ನಿಮ್ಮನ್ನು ವಿಧಾನಸಭೆಗೆ ಕಳಿಸ್ತಾರೆ ಅನ್ನುವಂಥ ಪೂರ್ಣವಾಗಿ ವಿಶ್ವಾಸ ಇದೆಯಾ ಸರ್? ನನ್ನ ಹೋರಾಟ ನಾನು ಮಾಡ್ತೇನೆ. ನನ್ನ ಹೋರಾಟದಲ್ಲಿ ಪ್ರಾಮಾಣಿಕತೆ ಇರುತ್ತೆ, ನಿಷ್ಠೆ ಇರುತ್ತೆ. ಬಹುಶಃ ಜನ ಆ ಒಂದು ನನ್ನ ಪ್ರಾಮಾಣಿಕತೆಯ ಒಂದು ನಿಷ್ಠೆಯ ಒಂದು ಹೋರಾಟವನ್ನು ಮುಂದೊಂದು ದಿನ ಗುರುತಿಸ್ತಾರೆ ಅಂತಕ್ಕಂಥದ್ದು ನನ್ನಲ್ಲಿ ಅಚಲವಾದಂಥ ನಂಬಿಕೆನೂ ಕೂಡ ಇದೆ. ಯಾಕೆಂದರೆ ಹಿಂದಿನ ಚುನಾವಣೆಯ ಸೋಲು ಏಳು ಬೀಳುಗಳು ಏನೇ ಇದ್ದರೂ ಕೂಡ ಐ ಆಲ್ವೇಸ್ ಲುಕ್ ಫಾರ್ವರ್ಡ್. ನಾನು ಅವಾಗ ನೀವು ಅರ್ಜುನ ಆಗ್ತಾನ ಅಂತ ಅಲ್ಲ, ಪಾತ್ರ ಅಂತೂ ಬದಲಾವಣೆ ಮಾಡಬೇಕಾಗ್ತದೆ. ಅದು ಬಹುಶಃ ಎಷ್ಟೋ ಜನ ನನಗೆ ಹೇಳ್ತಾರೆ, ನೀನು ಅಭಿಮನ್ಯು ಪಾತ್ರ ಮಾಡಬಾರ್ದಾಗಿತ್ತು ಅಂತ ಸೆಂಟಿಮೆಂಟ್ ಆಗಿ ನನಗೆ ಸುತ್ತಮುತ್ತ ಇರ್ತಕ್ಕಂಥವ್ರು ಹೇಳ್ತಾರೆ. ಅದೊಬ್ಬ ಕಲಾವಿದನಿಗೆ ಮಾಡಬೇಕಾಗಿರುವಂಥ ವಿಚಾರಗಳಷ್ಟೇ. ಆದರೆ ನನಗೆ ಹುಡ್ಕೊಂಬಂದಂಥ ಪಾತ್ರ ಅದು. ಆ್ಯಕ್ಚುಲಿ ನಾನು ಆ ಪಾತ್ರದಿಂದ ಹೋದಂಥವನಲ್ಲ, ಬಟ್ ಹುಡ್ಕೊಂಬಂದಂಥ ಚೆನ್ನಾಗಿ ಮಾಡಿದ್ರು ಕೂಡ ಆ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ. ಯಾಕಂದ್ರೆ ಜನ ಅದನ್ನ ಎಂಜಾಯ್ ಮಾಡಿದ್ರು. ಹಂಗಾಗಿ ನಾವು ಅದನ್ನ ಎಂಜಾಯ್ ಮಾಡಿ, ನೀವು ಹೇಳ್ದಂಗೆ ಅಭಿಮನ್ಯು ಪಾತ್ರನ ಬದಿಗಿಟ್ಟು ಬಹುಶಃ ಜನ ಬೇರೆ ಇನ್ಯಾವ ಪಾತ್ರದ ಮೂಲಕ ನನಗೆ ಆಶೀರ್ವಾದ ಮಾಡ್ತಾರೋ ನಾನು ಜನರ ಪರವಾಗಿ ದುಡಿತೀನಿ ಸರ್, ಅಷ್ಟೇ.